ಮಾರಿಕಾಂಬಾ ಜಾತ್ರೆಯಲ್ಲಿ ತಪ್ಪಿದೆ ಭಾರೀ ಅನಾಹುತ. ಜಾತ್ರೆ ವ್ಯಾಪಾರಕ್ಕೆ ಹಾಕಿದ್ದ ಟೆಂಟ್ ಮೇಲೆ ಉರುಳಿದೆ ದೊಡ್ಡ ಮರದ ಕೊಂಬೆ. ಈ ವೇಳೆ ಟೆಂಟ್ನಲ್ಲಿದ್ದ ವ್ಯಕ್ತಿಯ ಕಾಲು ಮುರಿದಿದೆ. ಜನರು ಮಲಗಿದ್ದಂತಹ ಟೆಂಟ್ ಮೇಲೆ ಮರದ ಕೊಂಬೆ ಬಿದ್ದಿದೆ. ಟೆಂಟ್ನಲ್ಲಿದ್ದ 2 ವರ್ಷದ ಮಗುವನ್ನ ಈ ವೇಳೆ ರಕ್ಷಣೆ ಮಾಡಲಾಗಿದೆ. ಕೂದಲೆಳೆ ಅಂತರದಲ್ಲಿ ದೊಡ್ಡ ಅನಾಹುತವೊಂದು ತಪ್ಪಿದೆ. ಈ ವೇಳೆ ಸಾಗರದ ಆಸ್ಪತ್ರೆಗೆ ಗಾಯಾಳುಗಳನ್ನ ಶಿಫ್ಟ್ ಮಾಡಲಾಗಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರದಲ್ಲಿ ಮಂಗಳವಾರ ಮಧ್ಯರಾತ್ರಿ ಸಂಭವಿಸಿದ ಒಂದು ಘಟನೆ ಎಲ್ಲರನ್ನೂ ಬೆಚ್ಚಿ ಬೀಳಿಸಿದೆ. ಚಾಮರಾಜಪೇಟೆಯ ಸಂಜೀವಿನಿ ಆಸ್ಪತ್ರೆ ಮುಂಭಾಗದಲ್ಲಿ ಜಾತ್ರೆಗೆಂದು ಹಾಕಲಾಗಿದ್ದ ಟೆಂಟ್ ಮೇಲೆ ಬೃಹತ್ ಗಾತ್ರದ ಮರದ ರೆಂಬೆಯೊಂದು ಉರುಳಿ ಬಿದ್ದಿದ್ದು ಅದೃಷ್ಟವಶಾತ್ ದೊಡ್ಡ ಅನಾಹುತವೊಂದು ತಪ್ಪಿದಂತಾಗಿದೆ. ಮಧ್ಯರಾತ್ರಿ 1:30ರ ಸುಮಾರಿಗೆ ಸಂಭವಿಸಿದ ಈ ಘಟನೆಯಲ್ಲಿ ಜಾತ್ರೆಯ ವ್ಯಾಪಾರ ಮುಗಿಸಿಕೊಂಡು ತಮ್ಮ ಕುಟುಂಬದೊಂದಿಗೆ ಟೆಂಟ್ನಲ್ಲಿ ಮಲಗಿದ್ದ ಓರ್ವ ವ್ಯಕ್ತಿಗೆ ಗಂಭೀರ ಗಾಯಗಳಾಗಿವೆ. ಮರದ ರೆಂಬೆ ಬಿದ್ದ ರಭಸಕ್ಕೆ ವ್ಯಕ್ತಿಯ ಕಾಲಿಗೆ ತೀವ್ರ ಪೆಟ್ಟಾಗಿದ್ದು ಮೂಳೆ ಮುರಿತ ಸಂಭವಿಸಿದೆ ಎಂದು ತಿಳಿದು ಬಂದಿದೆ. ಆದರೆ ವ್ಯಕ್ತಿಯ ಪಕ್ಕದಲ್ಲೇ ಮಲಗಿದ್ದ ಮಹಿಳೆ ಮತ್ತು 2 ವರ್ಷದ ಮಗುವಿಗೆ ಯಾವುದೇ ರೀತಿಯ ತೊಂದರೆಯಾಗದಿರೋದು ನಿಜಕ್ಕೂ ಅದೃಷ್ಟವೇ ಸರಿ. ಘಟನೆ ನಡೆದ ತಕ್ಷಣವೇ ಸ್ಥಳೀಯ ಯುವಕರು ಮಾನವೀಯತೆ ಮೆರೆದಿದ್ದಾರೆ. ಗಾಯಗೊಂಡ ವ್ಯಕ್ತಿಯನ್ನ ತಡ ಮಾಡದೆ ಖಾಸಗಿ ವಾಹನದಲ್ಲಿ ಸಾಗರ ಆಸ್ಪತ್ರೆಗೆ ಕರೆದೊಯ್ದು ಪ್ರಥಮ ಚಿಕಿತ್ಸೆ ಕೊಡಿಸಿದ್ದಾರೆ. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಅವರನ್ನ ಶಿವಮೊಗ್ಗ ಜಿಲ್ಲಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ಮರದ ರೆಂಬೆ ಬಿದ್ದ ಪರಿಣಾಮವಾಗಿ ಆ ವ್ಯಾಪ್ತಿಯಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದೆ. ಮೆಸ್ಕಾಂ ಸಿಬ್ಬಂದಿಗಳು ತಕ್ಷಣವೇ ಸ್ಥಳಕ್ಕೆ ಧಾವಿಸಿ ವಿದ್ಯುತ್ ಮರುಸ್ಥಾಪನೆ ಮತ್ತು ನಗರಸಭೆಯ ಸಿಬ್ಬಂದಿಗಳಿಂದ ಹಾನಿಗೊಳಗಾದ ಪ್ರದೇಶವನ್ನ ಸರಿಪಡಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಒಟ್ಟಾರೆ ಸಾಗರ ಮಾರಿಕಾಂಬಾ ಜಾತ್ರೆಯಲ್ಲಿ ಸಂಭವಿಸಬಹುದಾಗಿದ್ದ ದೊಡ್ಡ ಅನಾಹುತವೊಂದು ಕೂದಲೆಳೆ ಅಂತರದಲ್ಲಿ ತಪ್ಪಿದಂತಾಗಿದೆ. ಸಿಲಿಂಡರ್ ಪುರ ಅಂಗಡಿ ಬಂದ್ ಮಾಡಿದ್ರು ಸುದ್ದಿ ಅಲ್ಲ ಹೆಂಗಾಯ್ತು ನಾವು ಮಲ್ಕೊಂಡಿದ್ದೋ ಅಂತ ಕಡೆ ಅಂಗಡಿ ಬಂದ್ ಮಾಡಿ ಮಲ್ಕೊಂಡಿದ್ದು ಡೈಲಿ ಮಲ್ಕೋತು ಅಲ್ಲಿ ನಾವು ಚೆನ್ನಾಗಿ ಮಲ್ಕೊಂಡಿದ್ದು ಮೆಜಮಾನ್ ಮಲ್ಕೊಂಡು ಅದು ಹೆಂಗ್ ಬಿತ್ತು ನಮ್ಗೆ ಗೊತ್ತಿಲ್ಲ. ಅದು ಯಾರು ನಿಮ್ಗೆ ಯಾರಿಗೆ ನೋಡ್ತಾರೆ ಯಾರು ಹೊಡ್ತಾರೆ? ನಮ್ಮ ಯಜಮಾನಿಗೆ ಹೊರತಾಗಿದೆ. ಮಕ್ಕಳ ಮರಿಗೆ ನೋಡ್ತಾರೆ? ಇಲ್ಲ ನಮ್ಮ ಯಜಮಾನ್ ಕಾಲು ಏಟು ಜಾಸ್ತಿ ಆಗಿದೆ. ಯಾವ ನಮ್ಮ ಬೆಂಗಳೂರು. ಏನಕ್ಕೆ ಬಂದಿತ್ತು? ವ್ಯಾಪಾರ ಮಾಡಕ್ ಬಂದ ಜಾತ್ರೆ. ಇದೆ ಬಳೆ ಉಂಗುರ ಸ್ಟೇಷನರಿ ಐಟಮ್. ಎಷ್ಟು ಗಂಟೆಗೆ ಆಗಿದ್ದು? ಇದು 1:30 ಟೈಮ್ ಆಗಿದೆ. ಅನ್ಕೊಂಡಿದ್ದೆ ನಮ್ಮ ಅತ್ತೆ ಬಂದು ಓಡ್ಬಿಟ್ಟು ಗಿಡ ಬಿದ್ದಿದೆ ಅಂತ ಹೇಳಿದ್ರು. ನೋಡಿ ಬರ್ತೀನಿ ಅಂಗಡಿ ಮೇಲೆ ಗಿಡ ಬಿದ್ದಿತ್ತು. ಅಂಗಡಿ ಕೆಳಗಡೆ ಇವ್ರ ಮಿಸ್ಸಸ್ ಮತ್ತು ಇವನ್ ಮಗ ಮಲ್ಕೊಂಡಿದ್ದ. ಮಿಸ್ಸಸ್ ಮಕ್ಕಳು ಇಬ್ಬರಿಗೂ ಏನೂ ಆಗಲಿಲ್ಲ. ಇವನ್ ಮಾತ್ರ ಕಾಲಿಗೆ ತುಂಬಾ ಪೇಟೆ, ಕಾಲು ಮುರಿದು ಹೋಗ್ಬಿಟ್ಟಿದೆ ಸರ್. ಯಾವ ನನ್ನ ಸರ್ ಗೋಕಾಕ್ ತಾಲೂಕಾ ಕೊಣ್ಣೂರು ಅಂತ. ಇವ್ರು ಬೆಂಗಳೂರಲ್ಲಿ ಇರ್ತಾರೆ ಸರ್. ಅವ್ರ ಹೆಸರು ದೀಪಕ್ ಬೈಲ್ ಬರ್ತಾರೋ. ನನ್ನ ಹೆಸರು ತುಳಜಾರಾಮ್ ಬೈಲ್ ಬರ್ತಾರ. ಘಟನೆ ಏನಿಲ್ಲ, ನಾವೆಲ್ಲ ಆಟೋ ಸ್ಟ್ಯಾಂಡ್ ಇರ್ತಾ ಇದ್ವಿ. ಪಟ್ ಅಂತ ಮರ ಬಿತ್ತು. ಮರ ಬೀಳೋಕು ಕರೆಂಟ್ ಹೋಯ್ತು. ಪಟ್ಟದ ಈ ಕಡೆ ನೋಡಿದ್ರೆ ಕೂಗಾಡ್ತಾ ಇದ್ರು. ಅಷ್ಟೊತ್ತಿಗೆ ನೋಡಿದ್ರೆ ಇವರಿಗೆ ಖಾಲಿ ಎಲ್ಲ ಫುಲ್ ಆ ಕಡೆ ಈ ಕಡೆ ಆಗ್ತಿತ್ತು. ಸಣ್ಣ ಬಿಟ್ಟು ಎಲ್ಲ ಫುಲ್ ಜನ ಸೇರಿದ್ರು. ಪಟ್ಟಂತ ಆ ಗಾಡಿನೂ ಇದ್ದಿಲ್ಲ. ಪಟ್ಟಂತ ಆಟೋ ನೋಡಿದ್ರೆ ಆಟೋನೂ ಇದ್ದಿಲ್ಲ. ಆಮೇಲೆ ಒಬ್ರು ಓಮಿನಿ ತಗೊಂಡ್ ಬಂದು ಓಮಿನಲ್ಲಿ ಹಾಕೊಂಡು ಬಂದು ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀವಿ. ಈಗ ಗೌರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದೀವಿ. ಅವರು ಯಾರೋ ಬೇರೆ ಕಡೆ ಊರವ್ರಂತೆ. ಅಂಗಡಿ ಹಾಕಿದಾರ, ಅವರು ವ್ಯಾಪಾರಕ್ಕೆ ಬಂತಾರೋ. ಈಗ ಜಸ್ಟ್ ಒಂದು 1/4 ಗಂಟೆ ಆಯ್ತು. 2 ಕಾಲಿಗೆ ಆಗಿತ್ತು. 2 ಕಾಲು 2:20 ಆಗಿತ್ತು. 2:20 ಕರೆಕ್ಟ್ ಆಗಿದೆ.